ಹೆಲೋ ಎವ್ರಿವನ್, ವೆಲ್ಕಮ್ ಟು ಲರ್ನ್ ಆನ್ಲೈನ್. ನನ್ನ ಹೆಸರು ಪೂಜಾ. ಇವತ್ತಿನ ಈ ಕ್ಲಾಸಲ್ಲಿ ನಾವು ಆವರೇಜಸ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಲರ್ನ್ ಆನ್ಲೈನ್ ಬಗ್ಗೆ ಕೆಲವು ಕಿರು ಪರಿಚಯ. ಅದು ಏನಪ್ಪ ಅಂದರೆ, ನಮ್ಮ ಲರ್ನ್ ಆನ್ಲೈನ್ ವತಿಯಿಂದ ನಿಮಗೆ ಬ್ಯಾಂಕಿಂಗ್ ಎಕ್ಸಾಮ್ಗಾಗಿ ಫ್ರೀಯಾಗಿ ಕೋಚಿಂಗ್ ಕೊಡ್ತೀವಿ. ಅದು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ. ನಮ್ಮ ಆಫ್ಲೈನ್ ಬ್ಯಾಚಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಅದ್ರ ಮಾಹಿತಿಗಾಗಿ ನೀವು ಈ ಕೆಳಕಂಡ ನಂಬರನ್ನು ಸಂಪರ್ಕಿಸಬಹುದು. ಓಕೆ, ಹಾಗಾದರೆ ಬನ್ನಿ ನಮ್ಮ ಆವರೇಜಸ್ ಟಾಪಿಕ್ ಹೋಗೋಣ. ಆವರೇಜಸ್ ಅಂತ ಈ ಹೊಸ ಪದ ಕೇಳಿದ ತಕ್ಷಣ ಅಥವಾ ಈ ಕೇಳಿರೋ ಪದ ಕೇಳಿದ ತಕ್ಷಣ ನಿಮ್ಗೆ ಏನು ನೆನಪಾಗುತ್ತೆ? ಆವರೇಜಸ್ ಅಂದರೆ ನಾವು ಏನು ಮಾಡಬೇಕು? ಆವರೇಜಸ್ ಅಂದರೆ ನಾವು ಏನು ಮಾಡ್ತೀವಿ? ಈಗ ಫಾರ್ ಎಕ್ಸಾಂಪಲ್, ಇವಾಗ ನಮಗೆ ಒಂದು 5 ಸಬ್ಜೆಕ್ಟ್ಗೆ ಎಕ್ಸಾಮ್ ಬರೆದಿದ್ದೀವಿ ಅಂತ ಇಟ್ಕೊಳ್ಳೋಣ. 5 ಸಬ್ಜೆಕ್ಟ್ ಎಕ್ಸಾಮ್ ಬರೆದಿದ್ದೀವಿ, ಅದರಲ್ಲೆಲ್ಲ ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ ಏನು ತೊಗೊಳ್ಳೋಣ. ಒಂದರಲ್ಲಿ 10, 20, 30, 40, 50 ಈ ಥರ 5 ಸಬ್ಜೆಕ್ಟಲ್ಲಿ ಬೇರೆ ಬೇರೆ ಮಾರ್ಕ್ಸ್ ಬಂದಿದೆ. ಈಗ ಯಾರಾದರೂ ನಮಗೆ ನಿಮ್ಮ ಆವ್ರೇಜ್ ಮಾರ್ಕ್ಸ್ ಎಷ್ಟು ಅಂತ ಕೇಳಿದ್ರೆ ನಾವೇನು ಹೇಳ್ತೀವಿ? ನಮ್ಮ ಆವ್ರೇಜ್ ಮಾರ್ಕ್ಸ್ ಎಷ್ಟಾಗಿರುತ್ತೆ? ನಾವೇನು ಮಾಡ್ತೀವಿ? ಇದನ್ನೆಲ್ಲ ಆ್ಯಡ್ ಮಾಡಿ ಡಿವೈಡೆಡ್ ಬೈ ನಂಬರ್ ಆಫ್ ಸಬ್ಜೆಕ್ಟ್ ಅಲ್ವಾ. 5 ಸಬ್ಜೆಕ್ಟ್ ಇತ್ತು, ಡಿವೈಡೆಡ್ ಬೈ ನಂಬರ್ ಆಫ್ ಸಬ್ಜೆಕ್ಟ್ ಮಾಡಿ ನಾವು ಆನ್ಸರ್ ಹೇಳ್ತೀವಿ. ಓಕೆ, ಇದು ಆನ್ಸರ್ ಏನಿದೆ? 10 + 20 30, 30 + 30 60, 60 + 40 100, 150. ಓಕೆ, 150 ಡಿವೈಡೆಡ್ ಬೈ 5 ಆನ್ಸರ್ ಏನು ಬರುತ್ತೆ? 30 ಬರುತ್ತೆ ನಮಗೆ ಅಲ್ವಾ. ಇದು ನಮ್ಮ ಆವ್ರೇಜ್ ಮಾರ್ಕ್ಸ್ ಆಗಿರುತ್ತೆ. ನಮಗೆ 5 ಸಬ್ಜೆಕ್ಟಲ್ಲಿ ಬಂದು ಈ ಥರ ಸಪ್ರೇಟ್ ಮಾರ್ಕ್ಸ್ ಬಂದಿರುತ್ತೆ. 10, 20, 30, 40, 50. ಇದನ್ನು ಆವ್ರೇಜ್ ಕೇಳಿದ್ರೆ ನಾವೇನು ಮಾಡ್ತೀವಿ? ಇದನ್ನೆಲ್ಲ ಆ್ಯಡ್ ಮಾಡಿ ಡಿವೈಡೆಡ್ ಬೈ ನಂಬರ್ ಆಫ್ ಸಬ್ಜೆಕ್ಟ್ನ ಆ್ಯಡ್ ಮಾಡ್ತೀವಿ ಅಲ್ವಾ. ಇದನ್ನು ಮಾಡಿ ನಾವು ನಮ್ಮ ಆವ್ರೇಜ್ ಮಾರ್ಕ್ಸ್ನ ಹೇಳ್ತೀವಿ. ಸೊ ಇದೇನಾಯಿತು? ಬೇಸಿಕಲಿ ಈ ಫಾರ್ಮುಲಾ ಬಂತು. ಏನು? ಆವ್ರೇಜ್ ಇಸ್ ಈಕ್ವಲ್ ಟು ಸಮ್ ಡಿವೈಡೆಡ್ ಬೈ ಎಮ್ ಅಲ್ವಾ. ಸಮ್ ಅಂದರೆ ಏನು? ಎಲ್ಲಾದ್ರದ್ದು ಒಟ್ಟು ಅದನ್ನೆಲ್ಲ ಆ್ಯಡ್ ಮಾಡಿ ಡಿವೈಡೆಡ್ ಬೈ ಎನ್ ಅಂದರೆ ನಂಬರ್ ಆಫ್ ಅಬ್ಸರ್ವೇಷನ್. ನಮಗೆ ಏನು ಮಾರ್ಕ್ಸ್ ಕೊಟ್ಟಿರ್ತಾರೆ, ಏಜ್ ಕೊಟ್ಟಿರ್ತಾರೆ, ಏನು ಅದನ್ನೆಲ್ಲ ಟೋಟಲ್ ಎಷ್ಟು ಅಬ್ಸರ್ವೇಷನ್ ಕೊಟ್ಟಿರ್ತಾರೆ ಅದು ಎನ್ ಆಗಿರುತ್ತೆ. ಸಮ್ ಬಂದು ಅದರೆಲ್ಲದ್ರದ್ದು ಸಮ್ ಮಾಡ್ತೀವಿ. ಓಕೆ, ಈಗ ಫಾರ್ಮುಲಾ ತಿಳ್ಕೊಂಡ್ವಿ. ಆದರೆ ಇದಕ್ಕೆ ಇನ್ನೊಂದು ಡೆಫಿನಿಷನ್ ಕೂಡ ಇರುತ್ತಲ್ವಾ. ಆವ್ರೇಜ್ಗೆ ಒಂದು ಅದರದ್ದೇ ಆದ ಡೆಫಿನಿಷನ್ ಇರುತ್ತೆ. ಈ ಆವ್ರೇಜ್ ಅಂದರೆ ಏನಪ್ಪ ಅಂದರೆ ಈಕ್ವಲ್ ಡಿಸ್ಟ್ರಿಬ್ಯೂಷನ್. ಯಾವುದೇ ಒಂದು ಮಾರ್ಕ್ಸ್, ಇವಾಗ ನಮ್ಗೆ ಏನಿತ್ತು? 10, 20, 30, 40, 50 ಇದೇನು 5 ಸಬ್ಜೆಕ್ಟ್ನ ಸಪ್ರೇಟ್ ಮಾರ್ಕ್ಸ್ ಆಗಿತ್ತು. ಇದೊಂದು ಸಬ್ಜೆಕ್ಟ್ದು, ಇದೊಂದು ಸಬ್ಜೆಕ್ಟು, ಇದೊಂದು ಸಬ್ಜೆಕ್ಟು, ಇದೊಂದು ಸಬ್ಜೆಕ್ಟು, ಇದೊಂದು ಸಬ್ಜೆಕ್ಟು. ಈ 5 ಬೇರೆ ಸಬ್ಜೆಕ್ಟ್ನ ನಾವೇನು ಮಾಡಬೇಕಾಗಿತ್ತು? ಈಕ್ವಲ್ ಡಿಸ್ಟ್ರಿಬ್ಯೂಷನ್. ಎಲ್ಲದರಲ್ಲೂ ನಮಗೆ ಒಂದೇ ಮಾರ್ಕ್ ಬರೆದ್ರೆ ಅದು ಏನಾಗಿರುತ್ತೆ? ನಾವೇನು ಮಾಡಬೇಕು? ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಇಬ್ರು ಫ್ರೆಂಡ್ಸ್ ಇರ್ತಾರೆ. ಓಕೆನಾ, ಎ ಮತ್ತೆ ಬಿ ಅಂತ ಇಬ್ರು ಫ್ರೆಂಡ್ಸ್ ಇರ್ತಾರೆ. ಈ ಇಬ್ರು ಫ್ರೆಂಡ್ಸ್ಗೆ ನಾನು ಏನು ಮಾಡಬೇಕು? ಚಾಕ್ಲೇಟ್ಸ್ನ ಕೊಡಬೇಕು. ಎಷ್ಟು ಚಾಕ್ಲೇಟ್ಸ್ನ ಕೊಡಬೇಕು? ನನ್ನ ಹತ್ರ 6 ಚಾಕ್ಲೇಟ್ಸ್ ಇದೆ. ಓಕೆನಾ, ಇಬ್ರು ಫ್ರೆಂಡ್ಸ್ಗೆ ಕೊಡಬೇಕು, ಎ ಮತ್ತು ಬಿಗೆ. ನಾನು ಏನು ಮಾಡ್ತೀನಿ? ಇಬ್ರಿಗೂ ಸಮವಾಗಿ ಹಂಚಬೇಕು ಅಲ್ವಾ. ಇವಾಗ ಫಾರ್ ಎಕ್ಸಾಂಪಲ್ ಬಿ ಇರಲಿಲ್ಲ, ನಾನು ಹೋದಾಗ ಅಲ್ಲಿಗೆ ಬಿ ಇರಲಿಲ್ಲ ಅಂದರೆ ನಾನು ಏನು ಮಾಡ್ತೀನಿ? 6 ಚಾಕ್ಲೇಟ್ನೂ ಎ ಕೈಲಿ ಕೊಟ್ಟು ಬಿಗೆ ಹಂಚ್ಬಿಡಿ ಅಂತ ಹೇಳ್ಬಿಟ್ಟು ನಾನು ಬರ್ತೀನಿ. ಆದರೆ ಎ ಪೂರ್ತಿ ಹಂಚ್ತಾರಾ? ಇಲ್ಲ, ಅವ್ರು 4 ಚಾಕ್ಲೇಟ್ ಇಟ್ಕೊಂಡು ಮಿಕ್ಕಿದ 2 ಚಾಕ್ಲೇಟ್ ಮಾತ್ರ ಬಿ ಕೊಡ್ತಾರೆ. ಸೊ ನಾನು ಏನು ಮಾಡಬೇಕು? ಅವ್ರಿಗೆ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗೋ ಥರ ನಾನು ನೋಡ್ಕೋಬೇಕಾಗಿತ್ತು. ಅದರಲ್ಲಿ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗಿಲ್ಲ. ನಾ ಏನು ಮಾಡಬೇಕು? ಇವಾಗ ಇದನ್ನು ಇವ್ರ ಹತ್ರ ಈಸ್ಕೊಂಡು, ಎಷ್ಟು ಈಸ್ಕೋಬೇಕು? ಈಕ್ವಲ್ ಆಗಬೇಕು ಅಂದರೆ ಇವ್ರ ಹತ್ರ 1 ಈಸ್ಕೊಂಡು ಇವ್ರಿಗೆ 1 ವಾಪಸ್ ಕೊಡಬೇಕು. ಸೊ ಅವಾಗ ಏನಾಗುತ್ತೆ? ಇಬ್ಬರ ಹತ್ರನೂ 3 ಚಾಕ್ಲೇಟ್ಸ್ ಆಗುತ್ತೆ ಅಲ್ವಾ. ಇದೇ ಈಕ್ವಲ್ ಡಿಸ್ಟ್ರಿಬ್ಯೂಷನ್. ಇದೇ ಕೇಸ್ ನಾನು ಇದರಲ್ಲಿ ಮಾಡಿದ್ದು. ನಂಗೆ ಏನಾಗಿದೆ? 1 ಮಾರ್ಕ್ಸಲ್ಲಿ ಒಂದು ಸಬ್ಜೆಕ್ಟಲ್ಲಿ 10 ಮಾರ್ಕ್ ಬಂದಿದೆ, ಇನ್ನೊಂದು ಸಬ್ಜೆಕ್ಟಲ್ಲಿ 50 ಮಾರ್ಕ್ ಬಂದಿದೆ. ಇದರಲ್ಲಿ ಇಷ್ಟೊಂದು ಡಿಫ್ರೆನ್ಸ್ ಇದೆ. ನಾನು ಏನು ಮಾಡಬೇಕು? ಎಲ್ಲ ಈಕ್ವಲ್ ಮಾಡಬೇಕು. ಸೊ ನಾನು ಏನು ಮಾಡಿದೆ? ಜಾಸ್ತಿ ಇರೋರ ಹತ್ರ ಈಸ್ಕೊಂಡು ಕಡಿಮೆ ಇರೋರಿಗೆ ಕೊಡ್ತಾ ಇದ್ದೀನಿ. ಇದು ಆವ್ರೇಜ್ನ ಆ್ಯಕ್ಚುಯಲ್ ಡೆಫಿನಿಷನ್ ಆಗಿರುತ್ತೆ. ಆವ್ರೇಜ್ ಅಂದರೆ ಏನು? ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಇದು ನಮ್ಮ ಆವ್ರೇಜ್ನ ಡೆಫಿನಿಷನ್ ಆಗಿರುತ್ತೆ. ಯಾವುದೋ ಒಂದು ಸಮ್ ಆಫ್ ಅಬ್ಸರ್ವೇಷನ್ ಇದನ್ನೇನು ಮಾಡಬೇಕು? ನಾನು ಈಕ್ವಲ್ ಆಗಿ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಇದು ನಮ್ಮ ಆವ್ರೇಜ್ ಆಗಿರುತ್ತೆ. ಇದಕ್ಕೆ ಎಕ್ಸಾಂಪಲ್ಸ್ನ ತಿಳ್ಕೊಂಡು ಹೋಗೋಣ. ಏನಿದೆ? ಫೈಂಡ್ ದ ಆವ್ರೇಜ್ ಆಫ್ 2, 3, 4, 5, 6. ಓಕೆನಾ, ಇದ್ರದ್ದು ಆವ್ರೇಜ್ ಫೈಂಡ್ ಔಟ್ ಮಾಡಿ ಅಂದರೆ ನಾವೇನು ಮಾಡ್ತೀವಿ? 2 + 3 + 4 + 5 + 6 ಮಾಡಿ ಡಿವೈಡೆಡ್ ಬೈ 2 + 3 is 5, 5 + 4 9, 9 + 5 14, 14 + 6 is 20. ಓಕೆ, 20 ಡಿವೈಡೆಡ್ ಬೈ 5 ಮಾಡ್ತೀನಿ ಅಲ್ವಾ, ಯಾಕಂದರೆ ಇಲ್ಲಿ ನಂಬರ್ ಆಫ್ ಅಬ್ಸರ್ವೇಷನ್ 5 ಇದೆ. ಸೊ ಏನಾಗುತ್ತೆ? 20 ಡಿವೈಡೆಡ್ ಬೈ 5 ಮಾಡಿದ್ರೆ ನನಗೆ 4 ಆನ್ಸರ್ ಬರುತ್ತೆ. ಇದು ಏನಾಯಿತು? ನಮ್ಮ ಫಾರ್ಮುಲಾ ಮೆಥಡ್ ಇದಾಯಿತು. ನಾನು ಏನು ಹೇಳಿದೆ? ಈಕ್ವಲ್ ಡಿಸ್ಟ್ರಿಬ್ಯೂಷನ್. ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಹೇಗೆ ಮಾಡೋದು? ಜಾಸ್ತಿ ಇರೋರ ಹತ್ರ ತೊಗೊಂಡು ಕಮ್ಮಿ ಇರೋರಿಗೆ ಕೊಡಬೇಕು. ಓಕೆ, ಈಗ ಏನು ಮಾಡೋಣ? 2, 3, 4, 5, 6 ಇದೆ.
ಇದರಲ್ಲಿ ಯಾರ ಹತ್ರ ಜಾಸ್ತಿ ಇದೆ, ಇವ್ರ ಹತ್ರ ಜಾಸ್ತಿ ಇದೆ. ಎಷ್ಟು ಜಾಸ್ತಿ ಇದೆ, 2 ಜಾಸ್ತಿ ಇದೆ. ಸೊ ಇವ್ರ ಹತ್ರ 2 ತಗೊಂಡೆ, ಮತ್ತೆ ಇವ್ರ ಹತ್ರ ಎಷ್ಟು ಜಾಸ್ತಿ ಇದೆ, 1 ಜಾಸ್ತಿ ಇದೆ. ಇವ್ರ ಹತ್ರ 1 ತಗೊಂಡೆ, ಇವ್ರ ಹತ್ರ 2 ವಾಪಸ್ ತಗೊಂಡೆ, ಇವ್ರ ಹತ್ರ 1 ವಾಪಸ್ ತಗೊಂಡೆ. ಸೊ ಇವ್ರಿಬ್ರು ಕಡಿಮೆ ಇದೆ, ಇವ್ರ ಹತ್ರ 1 ಕಡಿಮೆ ಇದೆ, ಇವ್ರ ಹತ್ರ 2 ಕಮ್ಮಿ ಇದೆ. ಸೊ ಇವ್ರಿಗಿಂದ ತಗೊಂಡು ಇವ್ರಿಗೆ ಹಂಚಿದೆ. ಸೊ ನನ್ನ ಕೈಯಲ್ಲಿ ನಂಗೆ ಏನು ಮಿಕ್ಬಾರ್ದು, ಆ ಥರ ನಾನು ಅವ್ರಿಗೆ ಏನು ಮಾಡಬೇಕು, ಡಿವೈಡ್ ಮಾಡಬೇಕು ಆ ನಂಬರ್ಸ್ನ. ಇದು ನಮ್ಮ ಏನಾಯಿತು, ರೆಗ್ಯುಲರ್ ಮೆಥಡ್ ಆಯಿತು. ಈಗ ಇದಕ್ಕೆ ಇನ್ನೊಂದು ಮೆಥಡ್ ಇದೆ. ಅದು ಹೇಗಪ್ಪ ಅಂದರೆ, ಈಗ ಏನಿದೆ ಈ ನಂಬರಲ್ಲಿ ಏನು ಅಬ್ಸರ್ವ್ ಮಾಡಿದ್ರಿ, ಏನಿದೆ ಈ ನಂಬರಲ್ಲಿ ಕಾಮನ್ ಡಿಫ್ರೆನ್ಸ್ ಇದೆ ಅಲ್ವಾ. 2, 3, 4, 5, 6 ಕಾಮನ್ ಡಿಫ್ರೆನ್ಸ್ ಏನಾಗಿದೆ, 1 ಆ್ಯಡ್ ಆಗಿದೆ, ಮತ್ತೆ 1 ಆ್ಯಡ್ ಆಗಿದೆ, ಇನ್ನೊಂದು ಆ್ಯಡ್ ಆಗಿದೆ, ಇನ್ನೊಂದು ಆ್ಯಡ್ ಆಗಿದೆ. ಇದೇನಾಯಿತು, ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಯಿತು. ಈ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಹೆಂಗಪ್ಪ ನಾವು ಆವ್ರೇಜ್ನ ಫೈಂಡ್ ಔಟ್ ಮಾಡೋದು ಅಂದರೆ, ಅರ್ಥಮೆಟಿಕ್ ಮೀನಲ್ಲಿ ಯಾವಾಗಲೂ ನಮಗೆ ಮಿಡಲ್ ನಂಬರ್, ಈ ಮೀನ್ ವ್ಯಾಲ್ಯೂ ಅಂತ ಏನು ಹೇಳ್ತೀವಿ, ಈ ಮಿಡಲ್ ನಂಬರ್ ನಮಗೆ ಆವ್ರೇಜ್ ಆಗಿರುತ್ತೆ. ಹೌದು ನೋಡಿ, ನಮಗೆ 4 ಆನ್ಸರ್ ಬಂದಿದೆ. ಲಾಸ್ಟ್ ಎಕ್ಸಾಂಪಲ್ ಕೂಡ ನಮಗೆ 30, ಇದು ಮಿಡಲ್ ವ್ಯಾಲ್ಯೂ ಅಂದರೆ ಮೀನ್ ವ್ಯಾಲ್ಯೂ ನಮಗೆ ಆವ್ರೇಜ್ ಆಗಿರುತ್ತೆ. ಅದು ಯಾವ ಕೇಸಲ್ಲಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೇಸಲ್ಲಿ ಮಾತ್ರ ಈ ರೀತಿ ಆಗಿರುತ್ತೆ. ಓಕೆ, ಇವಾಗ ಇದು ಹೆಂಗಪ್ಪ 4 ಅಂತ ಫೈಂಡ್ ಔಟ್ ಮಾಡೋದು ಅಂದರೆ, ಈಗ ನಾವೇನು ಮಾಡಬೇಕು, ನನ್ನ ಹತ್ರ ಫಸ್ಟ್ ಡಿಜಿಟ್ ಬಂದು 2 ಇದೆ, ಲಾಸ್ಟ್ ಡಿಜಿಟ್ ಬಂದು 6 ಇದೆ. ಓಕೆ, 2 + 6 ಡಿವೈಡೆಡ್ ಬೈ ಫಸ್ಟ್ ಡಿಜಿಟ್ ಲಾಸ್ಟ್ ಡಿಜಿಟ್, 2 ಡಿಜಿಟ್ ತೊಗೊಂಡಿರೋದು. ಸೊ ಎನ್ ವ್ಯಾಲ್ಯೂ ಬಂದು 2 ಆಗುತ್ತೆ. 8 ಡಿವೈಡೆಡ್ ಬೈ 2 ಮಾಡಿದ್ರು ಕೂಡ ನಮಗೆ 4 ಆನ್ಸರ್ ಬರುತ್ತೆ. ಇದು ಅಲ್ಲದೆ ನಾವು ಈ 3 ಮತ್ತು 5 ಕೂಡ ಮಾಡ್ಬೋದು. 3 + 5 ಡಿವೈಡೆಡ್ ಬೈ 2, 8 ಡಿವೈಡೆಡ್ ಬೈ 2 ಇಸ್ ಆಲ್ಸೋ 4 ಅಲ್ವಾ. 4 ಬಂತು. ಇದರಲ್ಲಿ ಏನು ಮಾಡಿದ್ವಿ, ನಾನು ಏನಕ್ಕೆ 3 ಮತ್ತು 5ನೇ ತಗೊಂಡೆ ಅಂದರೆ, ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಈ ಮಿಡಲ್ ವ್ಯಾಲ್ಯೂ ಇಂದ ಈಕ್ವಲ್ ಡಿಸ್ಟೆನ್ಸಲ್ಲಿ ನೋಡಿ, ಇದು ಕೂಡ ಒಂದು ನಂಬರ್ ಹಿಂದೆ ಇದೆ, ಇದು 1 ನಂಬರ್ ಮುಂದೆ ಇದೆ. ಅದಾದಮೇಲೆ 2, 6 ಏನಕ್ಕೆ ತಗೊಂಡೆ ಅಂದರೆ, ಈಕ್ವಲ್ ಡಿಸ್ಟೆನ್ಸಲ್ಲಿ ಇರಬೇಕು, ಅದು ಮಿಡಲ್ ನಂಬರ್ಗೆ. ನಾನು ಬಂದ್ಬಿಟ್ಟು ಇವಾಗ 3 ಮತ್ತು 6 ಮಾಡಿದ್ರೆ ಬರುತ್ತಾ ಅಂದರೆ, ಇಲ್ಲ ಬರಲ್ಲ. ನಾವೇನು ಮಾಡಬೇಕು, 3 ಮತ್ತು 5, ಯಾಕಂದರೆ ಅದು ಎರಡು ಮೀನ್ ವ್ಯಾಲ್ಯೂ ಏನಿದೆ ಈ ಮಿಡಲ್ ವ್ಯಾಲ್ಯೂ ಇಂದ ಈಕ್ವಲ್ ಡಿಸ್ಟೆನ್ಸಲ್ಲಿ ಇದೆ. ನಾನು ಏನು ಮಾಡಬೇಕು, 2 ಮತ್ತು 6ನ ಕಂಪೇರ್ ಮಾಡಬೇಕು, 3 ಮತ್ತು 5ನ ಕಂಪೇರ್ ಮಾಡಬೇಕು. ಅದು ಮಿಡಲ್ ನಂಬರಿಂದ ಈಕ್ವಲ್ ಡಿಸ್ಟೆನ್ಸಲ್ಲಿ ಇರಬೇಕು. ಆವಾಗ ಮಾತ್ರ ನಾನು ಏನು ಮಾಡೋಕ್ಕೆ ಸಾಧ್ಯ, ಆವ್ರೇಜ್ನ ಮಿಡಲ್ ವ್ಯಾಲ್ಯೂ ಅಂತ ತಗೊಳ್ಳೋಕ್ಕೆ ಸಾಧ್ಯ. ಈಕ್ವಲ್ ಡಿಸ್ಟೆನ್ಸ್ ಇರಬೇಕು. ಈಗ ಇನ್ನೊಂದು ಎಕ್ಸಾಂಪಲ್, ಇದರಲ್ಲಿ ಏನಿದೆ, 10, 20, 30, 40, 50. ಓಕೆ, ಈ ಮೆಥಡಲ್ಲಿ ಫೈಂಡ್ ಔಟ್ ಮಾಡಿದ್ರೆ ನನ್ನ ಆವ್ರೇಜ್ ಏನಾಗಿರಬೇಕು, ಹೌದು 30 ಆಗಿರಬೇಕು, ಮಿಡಲ್ ನಂಬರ್. ಈ ಎಕ್ಸಾಂಪಲ್ ತೊಗೊಂಡಿದ್ವಿ ನಾವು ಮಾರ್ಕ್ಸ್ ಫೈಂಡ್ ಔಟ್ ಮಾಡೋಕ್ಕೆ. ಓಕೆ, ಇದರಲ್ಲಿ ಏನು ಮಾಡೋಣ, ಇದನ್ನು ಟ್ರೈ ಮಾಡೋಣ. 10 + 50 ಡಿವೈಡೆಡ್ ಬೈ 2, 60 ಡಿವೈಡೆಡ್ ಬೈ 2 ಈಸ್ 30. ಓಕೆ, ನಾನೇನು ಮಾಡಬೇಕು, 20 + 40 ಡಿವೈಡೆಡ್ ಬೈ 2 ಮಾಡಬೇಕು. 20 + 40 ಈಸ್ 60, 60 ಡಿವೈಡೆಡ್ ಬೈ 2 ಇಸ್ 30. ಸೊ ಬರುತ್ತೆ. ಈ ಥರ ಎಲ್ಲ ಅರ್ಥಮೆಟಿಕ್ ಪ್ರೋಗ್ರೆಷನ್ಗಳಿಗೂ ಮಿಡಲ್ ವ್ಯಾಲ್ಯೂ ಬಂದು ಆವ್ರೇಜ್ ಆಗಿರುತ್ತೆ. ಅದು ಹೇಗಪ್ಪ ಅಂದರೆ, ಈ ಥರ ಈಕ್ವಲ್ ಡಿಸ್ಟೆನ್ಸ್ ಇರುತ್ತೆ ಅಲ್ವಾ. ನಾವೇನು ಮಾಡಬೇಕು, ಆವ್ರೇಜ್ ಅಂದ್ರೆ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಆ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಮಾಡಿದಾಗ ನಮ್ಗೆ ಏನು ಬರುತ್ತೆ, ಮಿಡಲ್ ವ್ಯಾಲ್ಯೂನೇ ಆನ್ಸರ್ ಬಂದಿರುತ್ತೆ. ಅದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೇಸಲ್ಲಿ ಮಾತ್ರ. ಓಕೆ, ಇದರಲ್ಲಿ ಮೀನ್ ವ್ಯಾಲ್ಯೂ ಏನು ಬಂದಿರುತ್ತೆ, 20, 30, 40, 50, 60, 70. ಇದರಲ್ಲಿ ಎಷ್ಟು ಡಿಜಿಟ್ ಆಯಿತು, 6 ಡಿಜಿಟ್ಸ್ ಆಯಿತು ಅಲ್ವಾ. ಇಲ್ಲಿ 3, ಇಲ್ಲಿ 3 ಇದೆ. ಇವಾಗ ಯಾವುದಪ್ಪ ಮಿಡಲ್ ವ್ಯಾಲ್ಯೂ ಅಂದರೆ, ಇದು ಟರ್ಮಲ್ಲಿ 6 ಟರ್ಮ್ಸ್ ಇದೆ ಒಪ್ಕೊಳ್ಳೋಣ. ಆದರೆ ವ್ಯಾಲ್ಯೂ ನಮಗೆ, ಆವ್ರೇಜ್ ವ್ಯಾಲ್ಯೂ ನಮಗೆ ಇದ್ರ ಮಿಡಲಲ್ಲೇ ಬರೋದು. ಸೊ 40 ಮತ್ತು 50 ಮಿಡಲಲ್ಲಿ ಯಾವುದಿದೆ, 40 ಮತ್ತು 50 ಮಿಡಲಲ್ಲಿ 45 ಇದೆ. ಇದು 45ನೇ ನಮಗೆ ಆನ್ಸರ್ ಬರುತ್ತೆ. ಇದು 45 ಅನ್ನೋದು ವ್ಯಾಲ್ಯೂ ಆಗಿರುತ್ತೆ. ಈ 20, 30, 40, 50, 60, 70 ಏನಿದೆ ಅದೆಲ್ಲ ಟರ್ಮ್ಸ್ ಆಗಿರುತ್ತೆ. ನಂಬರ್ ಆಫ್ ಟರ್ಮ್ಸ್ ಬಂದು 6 ಇದೆ, ವ್ಯಾಲ್ಯೂ ಬಂದು ಕೂಡ 6 ಇದೆ. ಆದರೆ ನಮಗೇನು ಬೇಕು, ಮಿಡಲ್ ವ್ಯಾಲ್ಯೂ. ಈ 6ಅಲ್ಲಿ ಮಿಡಲ್ ವ್ಯಾಲ್ಯೂ ಯಾವುದು, 45 ನಮಗೆ ಮಿಡಲ್ ವ್ಯಾಲ್ಯೂ ಆಗಿರುತ್ತೆ. ಈ ಥರ ನಾವು ತಗೊಳ್ಳೋದು. ಇದನ್ನು ಚೆಕ್ ಮಾಡಿ ನೋಡೋಣ. ಈಗ ಏನು ಮಾಡಬೇಕು, 20 + 70 ಡಿವೈಡೆಡ್ ಬೈ 2 ಮಾಡಬೇಕು. 20 + 70 ಇಸ್ 90, 90 ಡಿವೈಡೆಡ್ ಬೈ 2 ಇಸ್ 45. ಗೊತ್ತಾಯ್ತಾ, ಈ ರೀತಿ ಮಾಡೋದು. ಈ ಥರ ನೀವು ನಿಮಗೆ ಓನ್ ಎಕ್ಸಾಂಪಲ್ಸ್ ಹಾಕೊಂಡು ಸಾಲ್ವ್ ಮಾಡಿ, ನಿಮಗೆ ಆವ್ರೇಜಸ್ ಟಾಪಿಕ್ ಬೇಗ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ನಿಮಗೆಲ್ಲ ಆವ್ರೇಜಸ್ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಇವಾಗ ಏಜಸ್ ಕಾನ್ಸೆಪ್ಟ್ಗೆ ಹೋಗೋಣ. ಏಜ್ ಕಾನ್ಸೆಪ್ಟಲ್ಲಿ ಏನಿರುತ್ತಪ್ಪ ಅಂದರೆ, ಸೇಮ್ ಇದೇ ಥರ ಒಂದು ಸರ್ಟೇನ್ ನಂಬರ್ ಆಫ್ ಗ್ರೂಪ್ ಆಫ್ ಸ್ಟೂಡೆಂಟ್ಸ್, ಆಫ್ ಪರ್ಸನ್ಸ್ದು ನಮ್ಗೆ ಏನು ಕೊಟ್ಟಿರ್ತಾರೆ, ಏಜಸ್ ಕೊಟ್ಟಿರ್ತಾರೆ. ನಾವು ಅದನ್ನ ಆವ್ರೇಜ್ ಫೈಂಡ್ ಔಟ್ ಮಾಡೋದು ಈ ರೀತಿ ಇರುತ್ತೆ. ಅದನ್ನು ನಾನು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಈಗ ನಾವೇನು ಮಾಡೋಣ,
ಫಸ್ಟ್ ಎಕ್ಸಾಂಪಲ್ಗೆ ಹೋಗೋಣ. ಏನಿದೆ? ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ಟ್ರಾ ಆ್ಯಂಡ್ ಡಿಫಿಸಿಟ್ ಆಫ್ ವ್ಯಾಲ್ಯೂ ಅಮಾಂಗ್ ದೆಮ್ ಸೆಲ್ಫ್. ಓಕೆ, ಇದೇನಾಯಿತು? ಆವ್ರೇಜ್ನ ಡೆಫಿನಿಷನ್ ಆಯಿತು. ಆವ್ರೇಜಸ್ನ ಡೆಫಿನಿಷನ್ ಬಂದು ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಯಿತು. ಓಕೆ, ನಾವೇನು ಮಾಡಬೇಕು? ಎಕ್ಸ್ಟ್ರಾ ಇರೋರಿಂದ ತಗೊಂಡು ಡಿಫಿಸಿಟ್ ಅಂದರೆ ಕಡಿಮೆ ಇರೋರಿಗೆ ಕೊಡಬೇಕು. ಆ ಎರಡೂ ವ್ಯಾಲ್ಯೂನ ನಾವು ಬ್ಯಾಲೆನ್ಸ್ ಮಾಡೋದನ್ನು ಆವ್ರೇಜ್ ಅಂತ ಹೇಳ್ತೀವಿ. ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ಟ್ರಾ ಆ್ಯಂಡ್ ಡಿಫಿಸಿಟ್ ವ್ಯಾಲ್ಯೂ ಆಫ್ ಅಮಾಂಗ್ ದೆಮ್ ಸೆಲ್ಫ್. ನಮ್ಗೆ ಏನು ವ್ಯಾಲ್ಯೂಸ್ ಕೊಟ್ಟಿರ್ತಾರೆ ಅವ್ರ ನಡುವೆನೇ ಅದು ಹಂಚಿಕೆ ಆಗಬೇಕು. ನಮ್ಮ ಕೈಯಲ್ಲಿ ಏನು ಉಳಿಬಾರ್ದು. ಇದು ನಮ್ಮ ಆವ್ರೇಜ್ನ ಡೆಫಿನಿಷನ್ ಆಗಿರುತ್ತೆ. ಓಕೆ, ಈಗ ಯಾವ ಥರ ಪ್ರಾಬ್ಲಮ್ಸ್ ಬರ್ಬೋದು ಅಂತ ನೋಡೋಣ. ದ ಆವ್ರೇಜ್ ಆಫ್ 5 ಪಾಸಿಟಿವ್ ನಂಬರ್ ಇಸ್ 213 ಅಂದರೆ 213. ದ ಆವ್ರೇಜ್ ಆಫ್ ಫಸ್ಟ್ 2 ನಂಬರ್ಸ್ ಈಸ್ 233.5 and the average of last 2 numbers is 271. What is the third number? Okay, ನಾವೇನು ಫೈಂಡ್ ಔಟ್ ಮಾಡಬೇಕು? ಫಸ್ಟ್ ಅವ್ರು ಏನೇನು ಡಾಟಾ ಕೊಟ್ಟಿದ್ದಾರೆ ನೋಡೋಣ. ಏನು ಡಾಟಾ ಕೊಟ್ಟಿದ್ದಾರೆ? 5 ಪಾಸಿಟಿವ್ ನಂಬರ್ಸ್. ಆ 5 ಪಾಸಿಟಿವ್ ನಂಬರ್ಸ್ ಯಾವುದು ಅಂತ ಗೊತ್ತಾ? ಇಲ್ಲ, ಗೊತ್ತಿಲ್ಲ. ನಾನು ಏನು ಮಾಡ್ತೀನಿ? ABCD ಅಂತ ತಗೋತೀನಿ. ABCDE. ಇದು ಬಂದು ಏನು? 5 ಪಾಸಿಟಿವ್ ನಂಬರ್. ಈಗ ನಮ್ಮ ಪ್ರಕಾರ ಈಗ ಡಾಟಾ ಏನಿದೆ? ದ ಆವ್ರೇಜ್ ಆಫ್ 5 ಪಾಸಿಟಿವ್ ನಂಬರ್ ಇಸ್ 213. ಓಕೆ, ಆವ್ರೇಜ್ ಅಂದರೆ ಏನು? ಸಮ್ ಡಿವೈಡೆಡ್ ಬೈ ಎನ್ ಅಲ್ವಾ? ಸಮ್ ಡಿವೈಡೆಡ್ ಬೈ ಎನ್. ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ? 5 ಇದೆ. ಅದರ ಆವ್ರೇಜ್ ಏನು? 213. ಓಕೆ, ನೆಕ್ಸ್ಟ್ ಡೇಟಾ ಏನಿದೆ? ದ ಆವ್ರೇಜ್ ಆಫ್ ಫಸ್ಟ್ 2 ನಂಬರ್ಸ್. ಓಕೆ, ಫಸ್ಟ್ 2 ನಂಬರ್ಸ್ ಅಂದರೆ ಯಾವುದು? ಎ ಮತ್ತು ಬಿ. ದ ಆವ್ರೇಜ್ ಆಫ್ ಫಸ್ಟ್ 2 ನಂಬರ್ಸ್ ಅಂದರೆ ಎ ಬೈ ಬಿ ಡಿವೈಡೆಡ್ ಬೈ 2 is equal to 233.5. Okay, next ಏನಿದೆ? the average of last 2 number. Okay, the average of last 2 number ಅಂದ್ರೆ D ಮತ್ತೆ E. D plus E divided by 2 ವ್ಯಾಲ್ಯೂ ಏನಿದೆ ನಮಗೆ? 271 ಇದೆ. ಓಕೆ, ವಾಟ್ ಈಸ್ ದ ಥರ್ಡ್ ನಂಬರ್? ಓಕೆ, ನಾವೇನು ಮಾಡಬೇಕು? ಈ ಮೂರನೇ ನಂಬರ್, ಈ ಸಿ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಬೇಕು. ಈ ಸಿ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಓಕೆ, ಈಗ ಹೇಗೆ ಸಾಲ್ವ್ ಮಾಡೋದು? ಈಗ ನಮ್ಮ ಹತ್ರ ಇರೋದು ಇಷ್ಟೇ ಡೇಟಾ ಇರೋದು. ಈಗ ನಾವೇನು ಮಾಡೋಣ? ಫಸ್ಟ್ ಸಮ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸಮ್ ಏನು? ಸಮ್ ಅಂದರೆ ಸಮ್ ಇಸ್ ಈಕ್ವಲ್ ಟು ಆವ್ರೇಜ್ ಇಂಟು ಎನ್ ಮಾಡಬೇಕು ಅಲ್ವಾ? ಅದೇ ಫಾರ್ಮುಲಾನ ಆವ್ರೇಜ್ ಇಸ್ ಈಕ್ವಲ್ ಟು ಸಮ್ ಬೈ ಎನ್ ಫಾರ್ಮುಲಾನ ಇಂಟರ್ಚೇಂಜ್ ಮಾಡಿದ್ರೆ ಅಥವಾ ರೀಅರೇಂಜ್ ಮಾಡಿದ್ರೆ ನಮಗೆ ಸಮ್ ಇಸ್ ಈಕ್ವಲ್ ಟು ಆವ್ರೇಜ್ ಇಂಟು ಎನ್ ಬರುತ್ತೆ. ಓಕೆ, ಇವಾಗ ಅದನ್ನು ಮಾಡೋಣ. ಏನಿದೆ? ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಪ್ಲಸ್ ಇ ಇಸ್ ಈಕ್ವಲ್ ಟು 213 ಇಂಟು 5. 213 ಇಂಟು 5 ಮಾಡಿದ್ರೆ ಎಷ್ಟು ಬರುತ್ತೆ? ಓಕೆ, 5 ಇಂಟು 213. 5 ಇಂಟು 200 ಮಾಡಿದ್ರೆ 1000 ಬರುತ್ತೆ. 13 ಇಂಟು 5 ಮಾಡಿದ್ರೆ 65. ಓಕೆ, 1065 ನಮ್ಮ ಏನಾಗಿರುತ್ತೆ? ಸಮ್ ಆಗಿರುತ್ತೆ. ಸಮ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಪ್ಲಸ್ ಇ ಬಂದು ನಮಗೆ 1065. ಓಕೆ, ಈಗ ಇದನ್ನು ಎ ಪ್ಲಸ್ ಬಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋಬೇಕಂದ್ರೆ 2ನ ಈ ಕಡೆ ಕಳಿಸ್ಬೇಕು. 233.5ನ ಡಬಲ್ ಮಾಡಿದ್ರೆ ಏನು ಬರುತ್ತೆ ನಮಗೆ? ಎ ಪ್ಲಸ್ ಬಿ ವ್ಯಾಲ್ಯೂ ಬಂದು ನಮಗೆ 467 ಆಗಿರುತ್ತೆ. ಓಕೆ, ಈಗ ಡಿ ಪ್ಲಸ್ ಇ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋಬೇಕು. ಡಿ ಪ್ಲಸ್ ಇ ವ್ಯಾಲ್ಯೂನ ಹೇಗೆ ಫೈಂಡ್ ಔಟ್ ಮಾಡ್ಕೊಳ್ಳೋದು? 271 ಇಂಟು 2 ಮಾಡಬೇಕು. 271 ಇಂಟು 2 ಮಾಡಿದ್ರೆ ಏನು ಬರುತ್ತೆ? 542 ಬರುತ್ತೆ. ಈಗ ನಂಗೆ ಏನು ಸಿಕ್ತು? ಇದು ಎಲ್ಲಾದ್ರದ್ದು ಸಮ್ ಸಿಕ್ತು. ಇದು 5 ಟರ್ಮ್ ಸಮ್, ಇದು ಫಸ್ಟ್ 2 ಡಿಜಿಟ್ ಸಮ್, ಇದು ಲಾಸ್ಟ್ 2 ಡಿಜಿಟ್ ಸಮ್ ಆಗಿರುತ್ತೆ. ಈಗ ಇದನ್ನೆಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಈಗ ಇದು ಎರಡು ವ್ಯಾಲ್ಯೂನ ಈ ಈಕ್ವೇಷನ್ಗೆ, ಇದನ್ನ ಈಕ್ವೇಷನ್ 1 ಅಂತ ತಗೊಂಡ್ರೆ ಈ ಈಕ್ವೇಷನ್ಗೆ ಸಾಲ್ವ್ ಮಾಡಬೇಕು. ಏನಿದೆ ಈಕ್ವೇಷನ್? ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಪ್ಲಸ್ ಇ ಇಸ್ ಈಕ್ವಲ್ ಟು 1065. ಎ ಪ್ಲಸ್ ಬಿ ವ್ಯಾಲ್ಯೂ ಏನು? 467 ಪ್ಲಸ್ ಸಿ ವ್ಯಾಲ್ಯೂ ಗೊತ್ತಿಲ್ಲ, ನಾವು ಅದನ್ನೇ ಫೈಂಡ್ ಔಟ್ ಮಾಡಬೇಕಾಗಿರೋದು. ಸೊ ಸಿನ ಹಾಗೆ ಬರ್ಕೋತೀನಿ. ಡಿ ಪ್ಲಸ್ ಇ ವ್ಯಾಲ್ಯೂ ಏನು? ಡಿ ಪ್ಲಸ್ ಇ ವ್ಯಾಲ್ಯೂ ಬಂದು 542 ಇಸ್ ಈಕ್ವಲ್ ಟು 1065. ಓಕೆ, ಈಗ ಇದನ್ನೆರಡು ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? 467 ಪ್ಲಸ್ 542 ಮಾಡಿದ್ರೆ ನಮಗೆ 1009. ಓಕೆ, 1009 ಪ್ಲಸ್ ಸಿ ಇಸ್ ಈಕ್ವಲ್ ಟು 1065. ಓಕೆ, ನಮಗೆ ಸಿ ವ್ಯಾಲ್ಯೂ ಮಾತ್ರ ಬೇಕು. ಸಿನ ಇಲ್ಲೇ ಇಟ್ಕೊಂಡು 1009 ಅಂದರೆ 1009ನ ಈ ಕಡೆ ಕಳಿಸಿದ್ರೆ ಅದೇನಾಗುತ್ತೆ? 1065 ಮೈನಸ್
1009 ಆಗಿರುತ್ತೆ. ಏನು ಬರುತ್ತೆ ಆನ್ಸರ್ ನಮಗೆ? ಈಗ 1000 ಅಂತೂ ಕ್ಯಾನ್ಸಲ್ ಆಗುತ್ತೆ. 65 9 ತೆಗೆದ್ರೆ ನಮ್ಗೆ ಎಷ್ಟು ಬರುತ್ತೆ? 65 9 ತೆಗೆದ್ರೆ ನಮಗೆ 56 ಬರುತ್ತೆ. ಸೊ ನಮ್ಮ ಸಿ ವ್ಯಾಲ್ಯೂ ಏನಾಗಿರುತ್ತೆ? 56. ಆಪ್ಷನ್ ಬಿ 56 ನನ್ನ ಆನ್ಸರ್ ಆಗಿರುತ್ತೆ. ಆವ್ರೇಜಸ್ ಅಲ್ಲಿ ನಾವು ಈ ತರ ಕ್ವಶನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಈ ತರ ಕ್ವಶನ್ಸ್ ನಮಗೆ ಇರುತ್ತೆ. ಓಕೆನಾ? ಇವಾಗ ಏಜಸ್ ಅಲ್ಲಿ ಒಂದು ಎಕ್ಸಾಂಪಲ್ ತಗೋಣ. ಏಜಸ್ ಡೆಫಿನಿಷನ್ ಫಸ್ಟ್ ನೋಡೋಣ. ಏಜಸ್ ಡೆಫಿನಿಷನ್ ಏನಿದೆ? an age which is average in group of people. ಓಕೆ, ನಮ್ಗೆ ಏನು ಕೊಟ್ಟಿರ್ತಾರೆ? ಒಂದು ಏಜ್ ಕೊಟ್ಟಿರ್ತಾರೆ, ಒಂದು ಗ್ರೂಪಲ್ಲಿರೋ ಪೀಪಲ್ದು. ಓಕೆನಾ? ಒಂದು ಗುಂಪಲ್ಲಿರೋ ಜನಗಳದ್ದು ಏಜ್ನ ಕೊಟ್ಟಿರ್ತಾರೆ. ನಾವೇನು ಮಾಡಬೇಕು? ಆ ಪಾಪ್ಯುಲೇಷನ್ದು ಅಥವಾ ಆ ಜನಸಂಖ್ಯೆದು ಏನಿರುತ್ತೆ ಆ ಜನಸಂಖ್ಯೆದು ಆವ್ರೇಜ್ ಏಜಸ್ನ ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಓಕೆ, ಈಗ ಫಸ್ಟ್ ಎಕ್ಸಾಂಪಲ್ ನೋಡೋಣ. ಏನಿರುತ್ತೆ? ದ ಆವ್ರೇಜ್ ಏಜ್ ಆಫ್ ಎ ಬಿ ಸಿ ಇಸ್ 7 years. ಓಕೆ, ಏನಿದೆ? ಎ ಬಿ ಸಿದು average ವ್ಯಾಲ್ಯೂ ಏನಿದೆ? average ಏಜ್ ಬಂದು 7 years ಆಗಿದೆ. ದ average ಏಜ್ ಆಫ್ ಎ ಆ್ಯಂಡ್ ಬಿ ಇಸ್ 6 years. ಓಕೆ, ಏನಿದೆ? ಎ ಮತ್ತು ಬಿದು ಬಂದು ಏನಾಗಿರುತ್ತೆ? 6 years ಆಗಿರುತ್ತೆ. ಅದಾದಮೇಲೆ ಬಿ ಆ್ಯಂಡ್ ಸಿ ಇಸ್ 8 years. ಓಕೆ, ಬಿ ಮತ್ತು ಸಿದು 8 years ಆಗಿರುತ್ತೆ. ಫೈಂಡ್ ದ ಏಜ್ ಆಫ್ ಬಿ. ಓಕೆ, ನಾವೇನು ಫೈಂಡ್ ಔಟ್ ಮಾಡಬೇಕು? ಬಿದು ಏಜ್ ಫೈಂಡ್ ಔಟ್ ಮಾಡಬೇಕು. ಹೇಗೆ ಮಾಡೋದು? ಏನಿದೆ ನಮಗೆ? ಎ ಪ್ಲಸ್ ಬಿ ಪ್ಲಸ್ ಸಿ ವ್ಯಾಲ್ಯೂ ಬಂದು 7 ಇದೆ, ಪ್ಲಸ್ ಎ ಪ್ಲಸ್ ಬಿ ಇಸ್ 6 ಪ್ಲಸ್ ಬಿ ಪ್ಲಸ್ ಸಿ ಇಸ್ 8 ಡಿವೈಡೆಡ್ ಬೈ 3. ಓಕೆ, ಇದೇನಾಗುತ್ತೆ? 7 plus 6 is 13, 13 plus 8 is 21, 21 divided by 3, 21 divided by 3 ಏನಾಗುತ್ತೆ ನಮಗೆ? 7 years ಆಗಿರುತ್ತೆ. ಸೊ ನನ್ನ ಆನ್ಸರ್ ಏನು? ಆಪ್ಷನ್ ಬಿ 7 years ಆಗಿರುತ್ತೆ. ಓಕೆ, ಈ ರೀತಿ ನಾವು ಆವ್ರೇಜಸ್ ಆ್ಯಂಡ್ ಏಜಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು. ಇದೇ ರೀತಿ ನೀವು ಹೆಚ್ಚಿನ ಎಕ್ಸಾಂಪಲ್ಸ್ನ ಮುಂದಿನ ವಿಡಿಯೋದಲ್ಲಿ ನೋಡ್ಬೋದು. ಈ ಕ್ಲಾಸ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಈ ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಎವ್ರಿವನ್.